ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳೀಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದಕ್ಕೆ ಕಾರಣ ನೀನು ಹೇಳ್ತಿದ್ದಾಳೆ. ನೀನ್ ಅವಳನ್ನ ಪ್ರೀತಿಸಿ ಮೋಸ ಮಾಡಿದ್ದೀಯ ಅಂತ ನಿನ್ನ ಹೆಸರು ಹೇಳಿದಾಳೆ. ಏನು ಇಲ್ಲದೆ ನಿನ್ನ ಹೆಸರು ಹೇಳೋದಕ್ಕೆ ಹೇಗೆ ಸಾಧ್ಯ? ಈಗ್ಲಾದ್ರೂ ಸತ್ಯ ಒಪ್ಕೋ. ಸುಮ್ನೆ ಅವಳು ಯಾಕೆ ನಿನ್ನ ಹೆಸರು ಹೇಳ್ತಾಳೆ ಜೈ? ವಾಟ್ ಇಸ್ ದಿಸ್ ಮೋ? ಏನ್ ಮಾತಾಡ್ತಿದ್ಯಾ ನೀನು? ನಿನ್ನ ಮಗನ ಹೋಗಿ ಹೋಗಿ ಅಂತವಳ ಜೊತೆ ಇಮ್ಯಾಜಿನ್ ಮಾಡ್ಕೋತಾ ಇದ್ಯಾ? ಸೀರಿಯಸ್ಲಿ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೋ. ಸಿಕ್ಕಾಪಟ್ಟೆ ಹರ್ಟ್ ಮಾಡ್ದೆ ನೀ ನನ್ಗಿವತ್ತು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಜೈ, ಇದ್ಯಾವುದು ನಾನು ಹೇಳಿದ್ದಲ್ಲ. ಇದೆಲ್ಲ ಆ ಹುಡುಗಿ ನಿಮ್ಮ ಅತ್ತಿಗೆ ಹೇಳಿದ್ದು. ಅದಕ್ಕೆ ಏನದಕ್ಕೆ ಅಮ್ಮ ಹೇಳ್ತಿರೋದು? ಅವಳು ಯಾವಳ ಏನೋ ಹೇಳಿದ್ಲು ಅಂತ ಅದನ್ನ ನೀವು ನಂಬಿಟ್ರ? ಅದಕ್ಕೆ ಜಯದೇವ್ ನಿಮ್ಮ ಮೈದ್ನ ನಾನು ಏನು ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಇಷ್ಟು ದಿನದಿಂದ ನೋಡ್ತಿದ್ರ ನನ್ನನ್ನು? ಅದಕ್ಕೆ ತಪ್ಪು ಮಾಡಿದ್ದೀನಿ ಕೆಲವು ವಿಷಯಗಳಲ್ಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಷ್ಟು ಚೀಪ್ ಮೆಂಟಾಲಿಟಿ ನಂದಿಲ್ಲ. ಅದಕ್ಕೆ ಕೆಲಸದವಳ ಜೊತೆ ಅದು ನನ್ನ ಕ್ಯಾರೆಕ್ಟರ. ಅದಕ್ಕೆ ನಾನು ಹುಟ್ಟಿರೋ ಮನೆ ಯಾವುದು, ನನ್ನ ಮನೆತನ ಯಾವುದು, ನನ್ನ ಹೆಸರೇನು, ನನ್ನ ಹೆಸರಿಂದ ಒಂದು ಸರ್ನೇಮ್ ಇದೆ ಗೊತ್ತಾ? ಅದಕ್ಕೆ ದಿವಾನ್. ಆ ದಿವಾನ್ ಅನ್ನೋ ಪದಕ್ಕೆ ಸಮಾಜದಲ್ಲಿ ಯಾವ ವ್ಯಾಲ್ಯೂ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತದಕ್ಕೆ. ಐ ಆಮ್ ಎ ರೆಸ್ಪಾನ್ಸಿಬಲ್ ಗೈ. ನನ್ನಂತವನು ಆ ಥರ ಕೆಲಸ ಮಾಡ್ತೀನಿ ಅಂತ ನಿಮಗೆ ಅನ್ಸುತ್ತಾ? ಹೇಗೆ ನಂಬುದ್ರಿ ಅದನ್ನ ನೀವು? ಅಂಡ್ ಯಾರದು? ಏನು ಅವ್ರಿಗೆ ಹೆಸರು? ಮಲ್ಲಿ. ಮಲ್ಲಿ. ಅದಕ್ಕೆ ಆ ಹೆಸರನ್ನ ಕೇಳ್ತಾರದೆ ಇವತ್ತು. ಅದಕ್ಕೆ ನಾನು ಆ ಹುಡುಗಿ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಅವಳು ನಮ್ಮ ಮನೇಲಿ ಇದ್ಲು ಅನ್ನೋದೇ ನನಗೆ ಇವಾಗ ಗೊತ್ತಾಗ್ತಿದೆ ಅಟ್ ದಿಸ್ ಮೊಮೆಂಟ್. ಪ್ಲೀಸ್ ಬಿಲೀವ್ ಮೀ. ಯಾಕದಕ್ಕೆ ಸೈಲೆಂಟ್ ಆಗ್ಬಿಟ್ರಿ? ಮಾತಾಡಿ. ಅದಕ್ಕೆ ಹೇಳಿ, ನಿಮ್ಮ ಮನ್ಸಾರ ಹೇಳಿ. ನಿಮ್ಗೆ ಅನ್ಸುತ್ತೆ ನಾನು ಆ ಥರ ತಪ್ಪು ಮಾಡಿದ್ದೀನಿ ಅಂತ? ನೋಡಿ ಜೈ, ಇಂಥ ವಿಷಯದಲ್ಲಿ ಎಡವು ಬೀಳೋದಕ್ಕೆ ಘನತೆ, ಗೌರವ, ಸ್ಟೇಟಸ್ ಏನು ಲೆಕ್ಕಕ್ಕೆ ಬರಲ್ಲ. ಯಾಕೆಂದ್ರೆ ಈ ವಯಸ್ಸೇ ಆಗಿರೋದು. ಯಾರನ್ನ ಬೇಕಾದ್ರೂ ದಾರಿ ತಪ್ಪಿಸುತ್ತೆ. ಇದರಲ್ಲಿ ನಿಜವಾಗ್ಲೂ ನಿನ್ ಕೈವಾಡ ಇಲ್ಲ ತಾನೆ? ಇದ್ರೆ ಒಪ್ಕೊಂಡ್ಬಿಡು. ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಇದು. ಅದ್ರ ಜೊತೆ ಆಟ ಆಡ್ಬೇಡ. ಜಯದೇವ್ ಅವ್ರು ಹೇಳೋದು ಕೇಳ್ತಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತ ಅನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗ್ ನಡೀತಿದೆ ಜೀವನ? ಓಹ್, ಜೀವನಾನ ಸೂಪರ್ ಕೂಲ್ ಆಗಿದೆ. ಚೆನ್ನಾಗಿದೆ ನಿಮ್ ಜೀವನ. ಮತ್ತೆ ಮದುವೆ? ಅದು ಬಿಡಿ, ನನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್. ಮಾರ್ಗಿ ಅವರೇ, ಮುಗ್ದೋಗಿರೋ ಕಥೆನ ಹೊಸ ಕಲಾವಿದ್ರ ಜೊತೆ ಹೊಸದಾಗಿ ಬದುಕೋದೆ ಜೀವನ. ನನ್ನ ಲೈಫಲ್ಲಿ ನಡೆದಿರೋ ಸಿಚುವೇಶನ್ಸ್ನ ನೋಡಿದ್ರೆ ಆ ಹೊಸ ಕತೆ ಬರೋದಿಲ್ಲ ಅನ್ಸುತ್ತೆ. ಇದನ್ನ ನಾನು ಯಾರಿಗೂ ಹೇಳಿಲ್ಲ ಗಿರ್ಜಾ ಅವರೇ. ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪ್ರಾಬಬ್ಲಿ ಒಂದು 9th or 10th ಅನ್ಸುತ್ತೆ. ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ, ಬಾಲಾಜಿ ಅಂತ. ಅವನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ನಾನಂದ್ರೆ ಎಷ್ಟು ಪ್ರೀತಿ, ಗೌರವ. ನಾನು ಯಾವ ಬೆಂಚಲ್ಲಿ ಕೂತ್ಕೋತಾ ಇದ್ನೋ ಅವನು ಅದ್ರ ಪಕ್ಕದ ಬೆಂಚಲ್ಲೇ ಕೂತ್ಕೋತಾ ಇದ್ದ.
ನಾನೇನಾದರೂ ಸ್ಕೂಲಿಗೆ ರಜಾ ಹಾಕಿದ್ರೆ ಅವನ ಸ್ಕೂಲ್ಗೆ ಕಾಲು ಕೂಡ ಇಡ್ತಾ ಇರಲಿಲ್ಲ. ನೋಡ್ತಾ ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ಅನ್ಫಾರ್ಚುನೇಟ್ಲಿ ಆ ಊರಿಗೆ ದೊಡ್ಡ ಶ್ರೀಮಂತ ಆಗಿದ್ದ ಅವ್ರ ತಾಯಿಗೆ ಅವನ ಫ್ರೆಂಡ್ಶಿಪ್ ಇಷ್ಟ ಆಗಲಿಲ್ಲ. ಅದರಲ್ಲೂ ಅವನ ರಿಲಿಜನ್ ಬೇರೆ ಚೇಂಜ್. ಅದಕ್ಕೆ ಅವ್ರ ತಾಯಿ ಅವನ್ನ ಅಬ್ರಾಡಿಗೆ ಕಳ್ಸೋಕ್ಕೆ ಯೋಚನೆ ಮಾಡ್ತಾರೆ. ಬಾಲಾಜಿ ಅಬ್ರಾಡ್ಗೆ ಹೋಗೋ ಮುಂಚೆ ನನ್ನ ಮೀಟ್ ಮಾಡಿದ್ದ. ಅದು ಎಷ್ಟು ವರ್ಷಗಳಾಗ್ಲಿ ನಾನು ನಿನಗೋಸ್ಕರ ಬಂದೇ ಬರ್ತೀನಿ, ನೀನು ನನಗೆ ಕಾಯಲೇಬೇಕು ಅಂತ ಹೇಳಿದ್ದ. ನಾನು ಕಾಯ್ತಾನೇ ಇದ್ದೀನಿ. ಅವನೇನು ಬಂದಿಲ್ಲ. ಇನ್ಫ್ಯಾಕ್ಟ್ ನನ್ನನ್ನು ಫಸ್ಟ್ ಮಾರ್ಗೆ ಅಂತ ಕೂಗಿದ್ದೆ ನಾನು ಬಾಲಾಜಿ. ಈಗ ಅವ್ನು ನನ್ನ ಎದುರುಗಡೆ ಬಂದರೂ ಅವನ್ನ ನಾನು ಗುರ್ತಿಡಿಯೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅವನು ಹೇಗಾಗಿರ್ತಾನೋ ಏನೋ ಅಲ್ವಾ? ಅಯ್ಯೋ ನೋಡಿ, ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ವಿ. ಕಾರ್ ನಿಲ್ಸಪ್ಪ. ಥ್ಯಾಂಕ್ ಯು. ಮೂವ್ ಮಾಡಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನನ್ನ ಸಮಾಜದಲ್ಲಿ ಕಟ್ಕೊಂಡೋಳು ಅನ್ನಲ್ಲ, ಇಟ್ಕೊಂಡೋಳು ಅಂತ. ಮಗಳನ್ನ ಇಟ್ಕೊಂಡೋಳು ಅಂತೀಯ ಚಂದ್ರಶೇಖರ್? ನನ್ನ ಹೆಂಡತಿ ಮೇಲೆ ಕೈ ಎತ್ತಕ್ಕೆ ಎಷ್ಟೇ ಧೈರ್ಯ? ಅಭಿ, ಇವರೆಲ್ಲ ಇಷ್ಟು ಹೆಚ್ಕೊಂಡಿರೋದಕ್ಕೆ, ನಮ್ಗೆ ಅವಮಾನ ಆಗ್ತಿರೋದಕ್ಕೆ, ನಮ್ಮ ನೆಮ್ಮದಿ ಹಾಳಾಗ್ತಿರೋದಕ್ಕೆ ಈ ಲೀಲಾನೇ ಕಾರಣ. ಒಂದ್ ನಿಮಿಷ. ಲೀಲಾ ನೋಡಿ, ನನ್ನ ಕೋಪ ಜಾಸ್ತಿ ಆದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ್ತಾರೆ ಇಲ್ಲಿಂದ. ನೀನ್ ಸುಮ್ಮನೆ ಇರಮ್ಮ. ನನ್ನ ಗೌರವ ಕಾಪಾಡಕ್ ಹೋಗಿ ನಿನ್ನ ಸ್ಥಾನ ಕಳ್ಕೋಬೇಡ. ನನ್ನ ಹಣೆಯಲ್ಲಿ ಬರೆದಿರೋದು ಇದೆ ಅಂತ ಕಾಣಿಸುತ್ತೆ. ನೀನ್ ಈ ಮನೇಲಿ ಇದ್ದು ಅದು ಏನೇನು ಎದುರಿಸ್ಬೇಕು ಅಂತ ಅನ್ಕೊಂಡಿದೀಯೋ ಗೊತ್ತಿಲ್ಲಮ್ಮ. ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಹಕ್ಕು ಮಾತ್ರ ಕಳ್ಕೋಬೇಡ. ಕಳ್ಕೊಂಡಿದ್ದನ್ನ ಕಳ್ಕೊಂಡಿದ್ದ ಜಾಗದಲ್ಲೇ ಹುಡುಕಬೇಕು, ಪಡ್ಕೋಬೇಕು. ಅದು ನನ್ನ ಮಗಳು ಲೀಲಾ ಅಂದ್ರೆ. ನನ್ನನ್ನ ಮಿಸ್ಟರ್ ಚಂದ್ರಶೇಖರ್ ಅಂತ ಕರೆದ್ರಲ್ಲ, ನಾನು ಹಾಗೆ ಕರೀತೀನಿ. ನೋಡಿ ಮಿಸ್ಟರ್ ಎಜೆ, ಹೆಣ್ಣು ಕೊಟ್ಟ ಮಾವನ್ನ ಕಣ್ಣು ಕೊಟ್ಟು ದೇವರು ಅಂತಾರೆ. ನನಗೆ ಅಷ್ಟೆಲ್ಲ ಮರ್ಯಾದೆ ಕೊಡಬೇಕಾಗಿದ್ದಿಲ್ಲ. ದೇವಸ್ಥಾನದ ಹೊರಗಡೆ ಭಿಕ್ಷೆ ಬಿಡಕ್ ಕೂತಿರ್ತಾರಲ್ಲ, ಅವರಿಗೆ ಮಾನವೀಯತೆ ಇರೋ ಮನುಷ್ಯರು ಕೊಡುವಷ್ಟು ಕನಿಷ್ಠ ಗೌರವ ಕೊಟ್ಟಿದ್ರು ಸಾಕು.
ಅದನ್ನು ಬಿಟ್ಟು ವಯಸ್ಸನ್ನು ಮರೆತು ಸಂಬಂಧನೂ ಬಿಟ್ಟು ಹಾಕಿ ಮನೆಯಿಂದ ಆಚೆ ಹೋಗುವಂತಲ್ಲ. ನಿಮ್ಮ ಮನೆ ಒಳಗಡೆ ಕಾಲಿಟ್ಟು ನಾನು ತಪ್ಪು ಮಾಡಿದೆ. ಇನ್ನು ಮುಂದೆ ನಾನು ಈ ಮನೆಗೆ ಯಾವತ್ತೂ ಬರೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ದೇವ್ರೆ, ಇವಳಿಗೆ ಇನ್ನು ಎಷ್ಟು ಸಲ ಅಂತ ಹೇಳೋದಪ್ಪ. ರೆಡಿ ಆಗು ಅಂತಂದ್ರೆ ರಂಗೋಲಿ ಹಾಕ್ತಾ ಕೂತಿದ್ದಾಳೆ. ಅಮ್ಮ ಮದ್ವೆ ಹೆಣ್ಣೆ, ಏನಿನ್ನು ಆಚೆ ನೋಡ್ತಾ ಕೂತಿದೀಯಾ? ನಿಮ್ಮನೆಯವ್ರು ಎಲ್ಲಿಗೂ ಹೋಗಲ್ಲ, ಇಲ್ಲಿಗೆ ಬರ್ತಾರೆ. ನಡಿ, ರೆಡಿ ಆಗು, ಹೋಗು. ಲೇಟ್ ಆಗ್ತಿದೆ, ನಡಿ. ಏನೇ ನಡಿ, ಹೇಳು. ಹೂ ಕಣೆ, ಲೇಟ್ ಆಗ್ತಿದೆ, ರೆಡಿ ಆಗು. ಅದಕ್ಕೆ ಕಾಫಿ ಯಾಕೋ ನಾನಿಲ್ಲಿ ಬರಲೇಬಾರ್ದಾಗಿತ್ತು. ಜಾನ್ವಿ, ಮಂಗ್ಲಾ, ಜಾನ್ವಿಯಲ್ಲಿ? ಅಮ್ಮ ಅವಳು ರೆಡಿ ಆಗೋದಕ್ಕೆ ಹೋದ್ಲು. ಸರಿ, ಈ ಹೂ ತಗೊಂಡೋಗ್ ಕೊಡು ಬೇಗ. ಕಾಫಿ ಕಾಫಿ ಮಾಡ್ಕೊಡ್ತೀನಿ, ಹೋಗು. ಬೆಂಕಿ, ಬೇಗ ಕಟ್ಟು, ಟೈಮ್ ಆಯ್ತು. ಎಷ್ಟು ದೊಡ್ಡ ಶ್ರೀಮಂತ ಅತ್ತಿಗೆ. ನನಗೂ ಇಂಥದೇ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾವನು ಸಿಕ್ತಾ ಅಂತ ಗಂಟಾಕಿ ಕಳ್ಸ್ಕೊಟ್ಬಿಟ್ರು. ಈಗೇನು ನಿನಗೆ ಇನ್ನೊಂದು ಮದುವೆ ಮಾಡೋಕ್ಕಾಗತ್ತಾ ಅಣ್ಣ? ನಮಸ್ಕಾರ ಅಳಿ ಅಂದ್ರೆ. ನಮಸ್ತೆ ಮಾವ. ಪ್ರಯಾಣ ಆರಾಮಾಗಿತ್ತಾ? ನಮಸ್ತೆ ಅತ್ತೆ. ಹಾಯ್. ಹಲೋ ಮಾವ. ಇದು ವೆಲ್ಕಮ್ 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 ವೆಲ್ಕಮ್. ಇವನೊಬ್ಬ ಬಕೆಟ್ ರಾಜ. ಬಂಗಾರದಂತವನು. ಅಳಿ ಅಂದ್ರೆ ಬನ್ನಿ. ನನ್ನ ಹೆಸರು ಮಂಗಳ, ಜಾನವಿ ಅಕ್ಕ. ನಮಸ್ತೆ. ನನ್ನ ದೊಡ್ಡ ಮಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ ಕಾರಣಕ್ಕವರು ನನಗೆ ಹೆರಿಗೆ ಮಾಡಿಸಿ ಡಾಕ್ಟರ್ನ ಭೇಟಿಯಾಗಿ ಸತ್ಯ ತಿಳ್ಕೊಂಡ್ರು? ನನ್ನ ಪ್ರಕಾರ ನೀವಿಬ್ರು ಪುಟಾಣಿ ಜೊತೆ ತುಂಬಾ ಸಲಿಗೆಯಿಂದ ಇರ್ತೀರಾ. ನಮ್ಮ ಮಗಳು ಅಂತ ತುಂಬಾ ಪ್ರೀತಿ ತೋರಿಸ್ತೀರಾ. ಮೊನ್ನೆ ಪಾರ್ಕಲ್ಲಿ ಮಗುನ ಬಿಟ್ಟು ಬಂದಿದ್ದಾಗ ಆದಿ ನನ್ನ ಮಗು ವಿಷಯದಲ್ಲಿ ನೀವು ಬೇಜವಾಬ್ದಾರಿನ ತೋರಿಸ್ಬೇಡಿ ಅಂತ ಜೋರ್ ಮಾಡ್ದ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿ ನಿನ್ನ ಬಗ್ಗೆ ತುಂಬ ಸಿಂಪತಿಯಿಂದ ಮಾತಾಡಿ ಸತ್ಯನ ಬಾಯಿ ಬಿಡಿಸಿದಾಳೆ ಅಂತ ನನಗನ್ನಿಸ್ತಾ ಇದೆ. ಆ ಹೆಣ್ಣು ಸಾಮಾನ್ಯದವಳಲ್ಲ,
ಅದೆಷ್ಟು ಮನೇನ ಹಾಳು ಮಾಡಿ ಇಲ್ಲಿಗೆ ಬಂದಿದ್ದಾಳೋ ಏನೋ. ಈ ದರಿದ್ರ ಬುದ್ಧಿಗೇನೆ ಅವಳ ಗಂಡ ಅವಳನ್ನ ಬಿಟ್ಟು ಓಡ್ ಹೋಗಿರೋದು. ಹಾಗಾದ್ರೆ ಪ್ರೀತು ಜನನಿ ಜೊತೆ ನಮ್ಮ ಮಗು ಇದ್ದಿದ್ದ ಫೋಟೋನು ಅವರೇ ಬಿಡಿಸಿರ್ಬೋದು. ಇರಬಹುದು ಅಲ್ಲ, ಆ ಎಮ್ಮನೆ ಮಾಡಿರೋದು. ಯಾಕಂದ್ರೆ ಪುಟಾಣಿ ಈಗ ನಿಮ್ಮಿಬ್ರು ಮಗು ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ಫೋಟೋನ ಅವಳೇ ಬೀಳ್ತಿರ್ತಾಳೆ. ಗಾಳಿಗೆ ಬಿದ್ದಿದೆ ಅಂತ ಸುಳ್ಳು ಹೇಳಿರ್ತಾಳೆ. ಸರಿ, ಈ ವಿಷಯನ ಅವ್ರು ಇನ್ನೂ ಜನನಿಗೆ ಹೇಳಿಲ್ಲ ಅಂದ್ರೆ ಸತ್ಯ ತಿಳ್ಕೊಂಡಾದ್ರು ಅವ್ರು ಏನ್ ಮಾಡ್ತಾರೆ? ಜನನಿಗೆ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಅಲ್ಲದೆ ಅವಳ ಆರೋಗ್ಯ ಹಾಳಾಗುತ್ತೆ ಅಂತ ನಿನ್ ಥರನೇ ಯೋಚನೆ ಮಾಡಿ ಸುಮ್ಮನೆ ಇರಬಹುದಲ್ವಾ? ಅಥವಾ 4 ಜನದ ಮುಂದೆ ಇದು ಜನನಿ ಮಗು ಅಲ್ಲ ಅನ್ನೋ ವಿಷಯ ಗೊತ್ತಾಗಿ ಅವಳಿಗೆ ಅವಮಾನ ಆದ್ರೆ ಅದನ್ನ ಅವಳಿಗೆ ಸಹಿಸ್ಕೊಳಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾಗಿ ಅವಳು ಬಾಯಿ ಮುಚ್ಕೊಂಡಿದ್ರೆ? ಹೌದು ಚಿಕ್ಕಮ್ಮ, ನನಗೂ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೀಗ ಆತಂಕ ಆಗ್ತಾ ಇರೋದು ನನ್ನ ಮಗಳ ಮೇಲೆ. ಇಷ್ಟು ದಿವಸ ಅವ್ರಿಗೆ ನನ್ನ ನೆರಳು ಕಂಡ್ರೂ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಈಗ ನಮ್ಮ ಪುಟಾಣಿ ನನ್ನ ಮಗಳು ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಇನ್ನು ಮುಂದೆ ನನ್ನ ಮಗಳನ್ನ ಹೇಗೆ ನಡೆಸ್ಕೋತಾರೋ ಏನೋ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಯಜಮಾನ್ರೆ. ನನ್ನ ಪ್ರಕಾರ ಇದಕ್ಕೆಲ್ಲ ಇರೋ ಒಂದೇ ಒಂದು ಪರಿಹಾರ ಅಂದ್ರೆ ನೀನೇ ಅಕ್ಕನ ಹತ್ರ ಹೋಗಿ ಈ ಪುಟಾಣಿ ನನ್ನ ಮಗಳು ಅಂತ ಸತ್ಯನ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಇವತ್ತು ದರಿದ್ರದೋಳೆ ಅಂತ ನಿನ್ ಮಗಳನ್ನ ಮಾತಾಡ್ತಿದ್ದಾಳೆ, ನಾಳೆ ಇನ್ನು ಯಾವ್ಯಾವ ಪದದಿಂದ ಮಾತಾಡಿಸ್ತಾಳೋ ಯಾರಿಗ್ ಗೊತ್ತು? ಅವತ್ತು ಊಟ ಕೂತಿದ್ದ ಹನುಮಂತಣ್ಣನ ಹೇಳ್ಸಿದಾಳೆ, ನಾಳೆ ನಿನ್ನ ಮಗಳಿಗಂತ ಸಂದರ್ಭ ಬರಲ್ಲ ಅಂತ ಯಾವ ಗ್ಯಾರಂಟಿ ಪಾರು? ನೀವ್ ಹೇಳ್ತಾ ಇರೋದು ಸರಿ ಅನ್ಸ್ತದೆ ಚಿಕ್ಕತ್ತೆ. ಅಂದ್ರೆ ಪಾರು, ಸತ್ಯನ ಅಮ್ಮನ ಹತ್ರ ಹೇಳ್ತೀಯಾ? ಹೌದು, ಆದ್ರೆ ವಿಷಯನ ಹೇಳೋದು ನಾನಲ್ಲ, ಚಿಕ್ಕತ್ತೆ. ಹೌದು ಚಿಕ್ಕತ್ತೆ, ನನಗೋಸ್ಕರ, ಈ ಮನೆಗೋಸ್ಕರ ನೀವೇ ಅತ್ತೆಮ್ಮನ ಹತ್ರ ಸತ್ಯ ಹೇಳಬೇಕು. ನೋಡಿ, ನೀವು ಏನು ಹೇಳಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಂ ಸರಿನಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐ ಲವ್ ಯು ಶ್ರೀ. ಇರುತ್ತೆ ಅಂತ ಆಗಿರೋದೆ ನಿಮ್ಮ ಮ್ಯಾಗ್ನೆಸ್ ಹೊಸ. ಯಾಕೆ ಶ್ರೀ, ಏನಾಯ್ತು? ನೀವು ನನಗೋಸ್ಕರ ಇಟ್ಟೆಲ್ಲ ಮಾಡಿರ್ಬೇಕಾದ್ರೆ ಸುಳ್ಳು ಹೇಳೋಕೆ ಮನ್ಸು ಬರ್ತಾ ಇಲ್ಲ. ಇಟ್ಟ ಹೇಳ್ಬೇಕಂದ್ರೆ ನಂಗೆ ಈ ಸಿದಾಗೆ ಸಾನೆ ಬೇಸರ ಆಯ್ತು. ನೀವು ನನ್ನ ತಂಗಿಯಂಗೋಸ್ಕರ ಹಿಂಗೆಲ್ಲ ಮಾಡಿದ್ರೆ ಅಂತ ಗೊತ್ತು. ಆದ್ರೂ ಏನು ಶ್ರೀ, ನಾನು ನಿಜವಾಗ್ಲೂ ಇದನ್ನೆಲ್ಲ ವಸು ಅದಕ್ಕೆ ಮನ್ಸು ನೋಯಿಸ್ಬಾರ್ದು, ಅವರು ಕೊಟ್ಟಿದ್ ಮಾತು ತಪ್ಪಾರ್ದು ಅನ್ನೋ ಕಾರಣಕ್ಕೆ ಮಾಡಿದ್ದು. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಮತ್ತೆ ನನ್ನ ಆಟ ಆಡಿಸ್ತಿದ್ದೀರಾ ತಾನೆ? ಹೇಳಿ ಶ್ರೀ. ಮಗಿ ಬಗ್ಗೆ ಕೇಳ್ದಾಗಿಂದ ನನಗೆ ಗೊತ್ತಿಲ್ಲದೆ
ಮಗಿ ಮ್ಯಾಗ ಸಹನೆ ಪಿರುತಿ ಉಟ್ಕೊಂಡ್ಬಿಟ್ಟಿದೆ ಮಿಸ್ಸು. ನನಗೂ ಅರ್ಥ ಆಗತ್ತೆ ಶ್ರೀ. ನಿಮ್ಮ ಮನಸ್ಸನ್ನ ತುಂಬ ನೋಯಿಸ್ಬಿಟ್ಟೆ. ಸಾರಿ ಶ್ರೀ. ಆದರೂ ಮಗು ವಿಷಯದಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ವಸೋದ್ಗೆ ಮಗು ನಮ್ಮ ಮಗು ಇದ್ದಂಗೆ ಅಲ್ವಾ? ಇನ್ನೇನು 6-7 ತಿಂಗಳಷ್ಟೇ ಮನೆಗೆ ಮಗು ಬರುತ್ತೆ. ಅದು ನನಗೂ ಗೊತ್ತು ಮಿಸ್ಸು. ಆದರೆ ಆ ಮಗು ನನ್ನ ಮಾವಯ್ಯ ಅಂತ ಕರಿತೈತೆ. ಆದರೆ ನನಗೆ ಅಪ್ಪಯ್ಯ ಅಂತ ಕರೆದ್ರೆ ಚೆನ್ನಾಗಿ ಇಷ್ಟ ಆಗ್ತೈತೆ. ಈಗೇನು ಗೊತ್ತಾ, ನಾನು ನಿಮ್ಮ ತವ ರೈತ ಆಗಕ್ಕೆ ಯಾವ ಡಿಗ್ರಿ ಬೇಕೋ ಆ ಡಿಗ್ರಿ ತಗೊಂಡಿವ್ನಿ ಅಂತ ಸುಳ್ಳು ಹೇಳಿದ್ದೆ. ಆಮೇಲೆ ತೆಪ್ಪು ಅಂತ ಗೊತ್ತಾಗ್ಬಿಟ್ಟು ಈಗ ಅದನ್ನ ದೀಟ ಮಾಡಕ್ ಹೊಂಟಿವ್ನಿ ಅಲ್ವೇ? ಹೌದು. ಹಂಗೆ ನೀವು ನೀವು ನನ್ನ ವೇಳೆ ಸುಳ್ಳನ್ನ ದಿಟ ಮಾಡಿದ್ರೆ ನನ್ನ ಕೋಪನೂ ತಣ್ಣಗಾಯ್ತದೆ. ಹೋಗಿ ಶ್ರೀ, ನಾನು ನಿಮಗೋಸ್ಕರ ಇನ್ನೂ ಏನೇನೋ ಅರೇಂಜ್ ಮಾಡಿದ್ದೆ. ನೀವು ಅದನ್ನೆಲ್ಲ ನೋಡ್ದೇನೆ ರಾಜಿ ಆಗ್ಬಿಟ್ರಿ. ಹೌದಾ? ಅಂಥದ್ದೇನೈತೆ ಸರ್? ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕತ್ತೆ, ಸತ್ಯ, ಚಿಕ್ಕ ಮಾವನ್ ನೆನಪಾಯ್ತಾ? ಇಲ್ಲ ಸತ್ಯ, ಧೂಳಿತ್ತು ಬರ್ಸ್ತಾ ಇದ್ದೆ ಅಷ್ಟೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಧೂಳು ಇಡ್ದಿರೋದು ಫೋಟೋಗೆ ಆಗಲಿ ಅಥವಾ ಮನುಷ್ಯರಿಗೆ ಆಗಲಿ, ಆ ಧೂಳನ್ನ ತೆಗೆದು ಒರೆಸಿ ಮತ್ತೆ ಮೊದಲಿನ ಥರ ಇರೋ ಹಾಗೆ ನೋಡ್ಕೋತೀರ. ಅದು ನಿಮ್ಮ ಒಳ್ಳೆ ಗುಣ. ನಿಜವಾಗ್ಲೂ ಕೆಲವೊಂದ್ಸಲ ಎಲ್ಲ ಅಭ್ಯಾಸ ಆಗ್ಬಿಡತ್ತೆ. ಭಾವನೆಗಳೇನು ಉಳ್ದಿರೋದಿಲ್ಲ. ಯಾಂತ್ರಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೆ. ನನ್ನ ಚಿಕ್ಕತ್ತೆ ಅಷ್ಟು ಕಲ್ ಮನ್ಸಿನವ್ರಲ್ಲ ಅಂತ ನನಗೆ ಗೊತ್ತು. ಜ್ಯೂಸ್ ತಗೊಳ್ಳಿ. ನೀನು ಯಾಕೆ ಮಾಡ್ಕೊಂಬರೋದಕ್ಕೆ ಹೋದೆ? ಹೌದು, ಇವತ್ತೇನು ಅಡುಗೆ ಮಾಡೋಣ? ಟಾಪಿಕ್ ಬದಲಾಯಿಸ್ಬೇಡಿ ನೀವು. ನಿಜ ಹೇಳಿ, ಏನು ಓಡ್ತಿದೆ ನಿಮ್ಮ ಮನಸ್ಸಲ್ಲಿ? ಏನಿಲ್ಲ ಅಂತ ಹೇಳಿದ್ನಲ್ಲ ಸತ್ಯ. ಫೋಟೋ ನೋಡಿದೆ, ನೆನಪಾಯಿತು ಅಷ್ಟೆ. ಗಂಡನ ಹಂಚ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ ಚಿಕ್ಕತ್ತೆ? ಬೇರೆ ಆಪ್ಷನ್ ಇಲ್ದಿರುವಾಗ ಕಷ್ಟನೇ ಇಷ್ಟ ಮಾಡ್ಕೋಬೇಕಾಗತ್ತೆ. ಬಿಡು ಸತ್ಯ, ಅದ್ರ ಬಗ್ಗೆನೇ ಮಾತಾಡ್ತಿದ್ರೆ ಮತ್ತೆ ಮನ್ಸು ಕೆಡತ್ತೆ. ಈ ವಿಷಯ ಬಿಡು, ನೀನು ಟ್ರೈನಿಂಗ್ ಕತೆ ಏನಾಯಿತು? ಅಕ್ಕನ ಹತ್ರ ಮಾತಾಡಿದ್ಯಾ? ಇಲ್ಲ ಚಿಕ್ಕತ್ತೆ, ನಾನು ಮಾತಾಡಲಿಲ್ಲ. ಯಾಕೋ ಗೊತ್ತಿಲ್ಲ, ಮಾತಾಡೋದಕ್ಕೆ ಧೈರ್ಯನೇ ಸಾಲ್ತಿಲ್ಲ. ಅತ್ತೆ ಇಷ್ಟೊಂದು ಬಲವಾಗಿ ಬೇಡ ಅಂತ ಹೇಳ್ತಿದಾರಂದ್ರೆ ಏನಾದರೂ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಹಾಗಂತ ತಡ ಮಾಡಿ ನಿನಗೆ ಬಂದಿರೋ ಅವಕಾಶ ತಪ್ಪು ಹೋದ್ರೆ? ಗೊತ್ತಿಲ್ಲ ಚಿಕ್ಕತ್ತೆ. ನೋಡು, ನೀನು ಬೇರೆ ಎಲ್ಲ ವಿಷಯದಲ್ಲಿ ಎಷ್ಟು ಧೈರ್ಯವಂತೆ. ಹೀಗೆ ಕುತ್ಕೊಂಡ್ರೆ ಆಗಲ್ಲ ಸತ್ಯ. ಹೋಗಿ ಅಕ್ಕನ ಹತ್ರ ಮಾತಾಡು, ಅವಳನ್ನ ಕನ್ವಿನ್ಸ್ ಮಾಡು. ಪ್ಲೀಸ್ ಸತ್ಯ, ಮಾತಾಡಿದ್ರೇ ಅಲ್ವಾ ಇಬ್ರು ಮನಸ್ಸಲ್ಲೂ ಏನಿದೆ ಅಂತ ಗೊತ್ತಾಗೋದು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನಿಮಗೆ ನಾನು ಯಾವ ಥರ ಕ್ಷಮೆ ಕೇಳಲಿ? ಈ ಸ್ಥಿತಿಲಿ ನನಗೆ ನಿಮ್ಮನ್ನ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ. ಈ ತಪ್ಪಗೆಲ್ಲ ಯಾವ ಥರ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಅಂತಾನೂ ಗೊತ್ತಾಗ್ತಿಲ್ಲ. ನನ್ಗೇನೇ ಆಗಿದ್ರು ಓಕೆ, ಬಟ್ ನೀವು ನನ್ನ ಜೊತೆಗೆ ಇದ್ರಿ, ಅಕಸ್ಮಾತ್ ನಿಮ್ಗೇನಾದ್ರು ಆಗ್ಬಿಟ್ಟಿದ್ರೆ ನೀವು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ, ಆದರೆ ಅದಕ್ಕೆ ನಾನು ಕೊಟ್ಟ ಬಹುಮಾನ ಆಯಿತು. ಹಲೋ, ನಿಧಿ ಬ್ಲಡ್ ಬ್ಯಾಂಕಾ? ಓ ಪಾಸಿಟಿವ್ ಬ್ಲಡ್ ಇದೆಯಾ? ಪ್ಲೀಸ್ ಇಟ್ಸ್ ಅನ್ ಎಮರ್ಜೆನ್ಸಿ. ಕ್ಯಾನ್ ಯು ಅರೇಂಜ್? ಓಕೆ ಐಲ್ ವೇಟ್. ಸಿಸ್ಟರ್, ಅವರು ಸರ್, ರಾಮ್ ಅವ್ರಿಗೆ ಬ್ಲಡ್ ಅರೇಂಜ್ ಆಯಿತು. ಅವ್ರು ಯಾರೋ ಗೊತ್ತಿಲ್ಲ, ರಾಮ್ ಅವ್ರನ್ನ ಕಂಡು ತುಂಬ ಅಳ್ತಾ ಇದ್ರು. ಹಾಗೆ ಬ್ಲಡ್ ನಾನೇ ಕೊಡ್ತೀನಿ ಅಂತ ಕೊಟ್ಟರು. ಅಂದ್ರೆ ಅವರು ರಾಮ್ ಜೀವ ಉಳಿಸ್ತಾ ಇದ್ದಾರೆ. ಪಾಸ್ಟ್ ಲೈಫಿನ ನೆನಪುಗಳಲ್ಲೇ ಒದ್ದಾಡ್ತಾ ಇದ್ದವನು ಎದೆಲ್ಲಿ ಪ್ರೀತಿ ತುಂಬಿದ್ರಿ. ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋವನಿಗೆ ಜೀವ ತುಂಬ್ತಾ ಇದ್ದೀರಾ. ನಿಮ್ಮ ಪ್ರೀತಿನೇ ಅವನಿಗೆ ಶ್ರೀರಕ್ಷ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನೀವು ಮಾಡಿರೋ ಸಹಾಯದ ಮುಂದೆ ಅದೇನೂ ಇಲ್ಲ. ಬಟ್ ಥ್ಯಾಂಕ್ಸ್ ಅ ಲಾಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾಮಣ್ಣ, ರತ್ನ ಬಂದಿಲ್ವಾ? ಯಜಮಾನ್ರೆ, ಅವಳಿವತ್ತು ರಜೆ ಹಾಕಿಲ್ಲ. ರಾಮಣ್ಣ, ಈಗಲೇ ಅವಳ ಮನೆಗೆ ಹೋಗಿ ಒದ್ದು ಎಳ್ಕೊಂಡು ಬನ್ನಿ. ನಡೀರಿ. ಪ್ರಯೋಜನ ಇಲ್ಲ. ಇದನ್ನೆಲ್ಲ ಮಾಡಿರೋದು ರತ್ನನೇ. ನಾನು ಅವಳನ್ನ ಹಿಡಿದು ಎಲ್ಲ ನಿಜನೂ ಬಾಯ್ ಬಿಡಿಸಿದ್ದೀನಿ. ಎಲ್ಲನೂ ಒಪ್ಕೊಂಡ್ಲು. ಏನು ಹೇಳ್ತಿದೆ ಸಮರ್ಥ್? ಅವಳು ಯಾಕಿಂತ ಕೆಲಸ ಮಾಡಿದ್ಲಂತೆ? ಅಲ್ಲ, ರತ್ನನ್ಗೆ ಪೂರ್ಣಿಮೇಲೆ ಏನು ದ್ವೇಷ? ನಮ್ಮ ಪೂರ್ಣಿ ಅವಳಿಗೆ ಏನು ಮಾಡಿದಾಳೆ? ಅಥವಾ ಅವಳ ಕೈಯಿಂದ ಯಾರಾದರೂ ಮಾಡಿಸಿರ್ಬೋದಾ? ನನಗೂ ಅದೇ ಅನುಮಾನ ಅವಿ. ಯಾರೋ ಪೂರ್ಣಿಗೆ ಆಗದೆ ಇರೋರು ರತ್ನನ್ ಕೈಲಿ ಕೆಲಸ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ.
ಅನ್ಸೋದೇನು ನಡೆದಿರೋದೇ ಹಾಗೆ. ಅವಳಗವಳೆ ಕೆಲಸ ಮಾಡಿದ್ದಲ್ಲ, ಅವಳಿಂದ ಒಬ್ರು ನಿಂತು ಈ ಕೆಲಸ ಮಾಡಿಸಿರೋದು. ಯಾರಂತೆ ಹೇಳಿದ್ಲ? ಯಾರು ಅಂತ ಬಾಯ್ ಬಿಡ್ತಾ ಇದ್ಲು, ಆದ್ರೆ ಅಷ್ಟ್ರಲ್ಲಿ ನನಗೆ ಯಾರೋ ತಲೆ ಹೊಡೆದ್ಬಿಟ್ರು. ನನಗೆ ಎಚ್ಚರ ತಪ್ಪೋಯ್ತು. ನಾನು ಎದ್ದು ನೋಡೋಷ್ಟರಲ್ಲಿ ಅವಳು ನಾಪತ್ತೆ ಆಗಿದ್ಲು. ಇನ್ನವಳು ಕೈಗೆ ಸಿಕ್ಕಲ್ಲ ಬಿಡಿ. ಯಾಕೆ ಸಿಗಲ್ಲ? ಹುಡ್ಸೋಣ. ನನ್ನ ಪೂರ್ಣಿಗೆ ಹೀಗೆ ಮಾಡಿದಾಳಂದ್ರೆ ಅವಳು ಪಾಠ ಕಲಿಸ್ಲೇಬೇಕು. ಹೌದು ಬ್ರೋ, ನೀವು ಯಾರು ಬಿಟ್ಟರು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅತ್ತಿಗೆಗೆ ಇಷ್ಟು ನೋವು ಕೊಟ್ಟಿರೋನ್ಗೆ ನರ್ಕ ತೋರಿಸ್ತೀನಿ. ಬಿಡಬಾರ್ದು ಅವಿ, ನೀನು ಬಿಟ್ಟರು ನಾನು ಬಿಡಲ್ಲ. ಸದ್ಯ ನಮ್ಮ ಪೂರ್ಣಿಗೇನು ಆಗದೆ ಬಚಾವಾಗ್ಲಲ್ಲ, ನಂಗಷ್ಟು ಸಾಕು. ಸಮರ್ಥ್, ಥ್ಯಾಂಕ್ಸ್ ಕಣಪ್ಪ. ಸರಿಯಾದ ಟೈಮಿಗೆ ಬಂದು ಸತ್ಯ ಏನು ಅಂತ ತಿಳಿಸ್ಕೊಟ್ಟೆ. ನಾನು ಇಷ್ಟೆಲ್ಲ ಮಾಡಿದ್ದು ಮೇಡಮ್ಗೋಸ್ಕರ ಸರ್. ಇನ್ಮೇಲಾದ್ರೂ ಇವ್ರನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತು, ಕೊಲ್ಲುವಂಥ ಕೆಟ್ಟ ಮನ್ಸಿಲ್ಲ. ಪಾಪು, ಹೊಡೆದ್ರು ಅಂದ್ಯಲ್ಲ, ಈಗ ಹೇಗಿದೆಯಾ? ತುಂಬಾ ಹಿಟ್ಟಾಯ್ತಾ? ನೀನ್ ಯಾಕೆ ನನಗೋಸ್ಕರ? ನಾನು ಆರಾಮಾಗಿದ್ದೀನಿ ಮೇಡಮ್. ನೀವು ಇವ್ರುಗಳ ಮಧ್ಯೆ ಆರಾಮಾಗಿರೋ ನೋಡ್ಕೊಳ್ಳಿ ಅಷ್ಟೇ. ಸಾರಿ, ಪೂರ್ಣಿ ಸಿಚುವೇಶನ್ ನೋಡಿ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವಳಿಗೆ ಯಾವತ್ತಿದ್ರೂ ನೀವೇ ಅಮ್ಮ. ಇನ್ಮೇಲೆ ನನ್ನ ಪೂರ್ಣಿ ಜವಾಬ್ದಾರಿ ನಿಮ್ಮದೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.